ಮನೆಯನ್ನು ಒಂದು ನಮಗೆ ಒಂದು ಕುಗ್ಗು ಹೋಗ್ದಂಗೆ ನಮಗೆ ನೋಡ್ಕೊಂಡದೆ ಅದಕ್ಕೊಂದು ಕೃತಜ್ಞತೆಯಿಂದ ಮಾತಾಡಿಸ್ಬೇಕು ಅಂತ ಬಂದಿದ್ದೀನಿ ಅಷ್ಟೇ. ಇಲ್ಲ ಬಿಡಲ್ವಂತೆ ಅವರು, ಅದಕ್ಕೆ ಹೋಗ್ತಾ ಇದ್ದೀನಿ. ಇನ್ನೇನು ಮಾಡೋಕ್ಕಾಗದು, ಅವ್ರಿಗೆ ಅದು ಯಾವ್ರಿಗೆ ಅದೇ ರೂಲ್ಸ್ ಅಲ್ವಾ, ಇಲ್ಲ ಆದರೆ ಕೇಳಿದೆ, ಅದೇ ಅವ್ರ ಕುಟುಂಬದವ್ರು ಬಿಡ್ತಾರೆ ಅಂತ ಕೇಳಿದೆ. ನೋಡೋಣ ನಾವು ಅಂತ ಬಂದು, ನೋಡೋಣ ಬಿಡ್ತಾರೋ ಇಲ್ವೋ ಅಂತ ಕೇಳ್ಬೋದು. ಅಂದ್ರೆ ನಿಮ್ಗೆ ಅವಾಗ ಅವ್ರ ಕೆಲಸ ಅಲ್ಲಿಗೆ ನಿಮ್ಗೆ ಅವರೇ ಕೆಲಸ ಕೊಡಿಸಿದ್ರಾ? ರೇವಣಪ್ಪಾಜಿ ಪ್ರಜ್ವಲಣ್ಣ ಅವರೇ ಕೆಲಸ ಕೊಡಿಸಿದ್ದು. ನಾವು ನಮ್ದು ಕಡೆನ್ ಕೊಟ್ಟವ್ರೆ. ಅದೇ ಕಾರ್ತಿಕ್ ಅಂತ ಅವರಲ್ಲ, ಅದೇ ಊರ್ ಮಗಳು ನಾನು. ಅದೇ ಊರ್ ಮಗ್ಳಲ್ಲಿ ನನ್ನ ಗಂಡ ರೋಡಲ್ಲಿ ಬಟ್ಟೆ ಬಿಚ್ಚಿ ಓಡಿಸಿ, ಡ್ರೈವರ್ ರೋಡಲ್ಲಿ ಬಟ್ಟೆ ಬಿಚ್ಚಿ ಓಡಿಸಿ ಮುಚ್ಚಲ್ಲಿ ಕತ್ತರಿಸಿ ಕೆಲನು ಮಾಡಿ ಮಂಡ್ಯ ಜಿಲ್ಲೆಯಲ್ಲಿ ಮಾಡಿದ್ರು ನನ್ನ ಊರೊಳಗೆ ಒಂದು ನ್ಯಾಯ ಕೊಡಿಸ್ತೀನಿ ಬನ್ನಿ ಅಂದ್ರು. ಇವತ್ತು ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರಲ್ಲ, ಹೆಣ್ಮಕ್ಳ ಬಗ್ಗೆ ಗೌರವ ಇರಬೇಕು, ವಿಶ್ವಾಸ, ಅದು ಬೇರೆ ಸೆಕೆಂಡ್ರಿ ಸರ್. ಕಾರ್ತಿಕ್ ಅವ್ರು ಅವಾಗ ಬಂದು ನಿಮ್ಗೆ ಹೆಲ್ಪ್ ಮಾಡಿರಲಿಲ್ಲ? ಊರಲ್ಲೆಲ್ಲಾನು ಕೇಳಿದೆ ಸರ್, ಊರೊಳಗೆ ಅಧ್ಯಕ್ಷರು ಕಾರ್ತಿಕ್ ಏನು ಹೆಲ್ಪ್ ಮಾಡಬೇಕು? ನಾನು ಕೇಳಿದ್ರು ಊರೊಳಗೆ ಅವ್ರು ಒಬ್ರು ವ್ಯಕ್ತಿ ತಾನೇ. ನಾನು ಕೇಳ್ತಿರೋದು ಊರೊಳಗನ ಅವ್ರು ವ್ಯಕ್ತಿ ತಾನೇ. ಇನ್ನು ಒಬ್ಬೊಬ್ರಿಗೆ ಹೇಳಕ್ಕಾಗದು ನಮ್ಗೆ ಈಗ ಈ ಥರ ಆಗೈತೆ ಅಂತ. ಊರೊಳಗೆ ಅಧ್ಯಕ್ಷನ ಕೇಳಿದೆ, ಆಮೇಲೆ ನಮ್ಮನೆ ಕುಟುಂಬದವ್ರನ್ನ ಕೇಳಿದೆ. ನಮ್ಮನೆ ಕುಟುಂಬದವರ ಒಂದು ತುತ್ತು ಹಾಕ್ಲ ನನಗೆ. ಅಂಥ ಸಮಯದಲ್ಲಿ ನನಗೆ ನನ್ನ ರೇವಣಪ್ಪಾಜಿ ಮನೆಗೆ ಹೋಗಿ ನನ್ನ ಸಂತೈಸಿರೋ ಮನೆ ಅದು. ನಾನು ಇವತ್ತು ಅತ್ಯಾಚಾರಿ ಅನ್ಬೋದು, ಅದು ಕೋರ್ಟ್ ಕಾನೂನು ನೋಡ್ಕೋತದ್ದು ಬೇರೆ ಪ್ರಶ್ನೆ. ನಾನು ನನ್ನ ಕುಗ್ಗು ಹೋಗ್ದಂಗೆ ನೋಡ್ಕೊಂಡಿರೋದು ಇದೇ ಕುಟುಂಬ. ನಮ್ಮ ಮನೆ ಹತ್ರಕ್ಕೆ ಹೋಗಿ ಕೆಲಸಕ್ಕೆ ಹೇಳಿದ್ದು ನಮ್ಮ ರೇವಣಪ್ಪಾಜಿ. ಕೃತಜ್ಞತಾ ಮನೋಭಾವದಿಂದ ಅವ್ರಿಗೆ ಇದ್ದಾರಲ್ಲ ಅನ್ನೋದು ಮಾತಾಡ್ಸಕ್ಕೆ ಅಂತ ಬಂದ್ರೆ ಅದು ಅವ್ರ ಕೇಸ್ ಆಗಿರುತ್ತೆ. ಈಗ ಕೋರ್ಟ್ ನೋಡ್ಕೊತದೆ ಕಾನೂನು, ಅದು ಬೇರೆ. ಕೋರ್ಟ್ ಕಾನೂನಿಗೆ ಯಾರಿಗೂ ಇದೆಲ್ಲ ಸರಿ ಹೇಳೋದು. ಕಾನೂನು ಐತೆ, ಕೋರ್ಟ್ ಐತೆ, ಕಾನೂನು ಐತೆ, ಅದ್ರ ಬಗ್ಗೆ ತನಿಖೆ ಮಾಡ್ತದ ಇಲ್ವಾ ಇದು ಮಾಡ್ತದ, ಅದು ಬೇರೆ ಸೆಕೆಂಡ್. ನನಗೆ ಕೃತಜ್ಞತೆಯಿಂದ ನಾನು ಬಂದಿದ್ದೀನಿ ಅಷ್ಟೇ. ಅಂದ್ರೆ ಈಗ ಅವ್ರ ಮೇಲೆ ಒಂದಷ್ಟು ಆರೋಪಗಳೆಲ್ಲ ಕೇಳಬಹುದು. ಆರೋಪ ಬರುತ್ತೆ. ಈಗ ಪ್ರತಿಯೊಬ್ರು ತಪ್ಪು ಮಾಡ್ತಾರೆ ಸರ್, ತಪ್ಪು ಮಾಡ್ದಂಗೆ ಯಾರೆಲ್ಲ ಪ್ರತಿಯೊಬ್ರು ವ್ಯಕ್ತಿನೆಲ್ಲ ಆರೋಪ ಬರ್ತದೆ. ಅದು ಸರಿನಾ ತಪ್ಪು ಅಂತ ಕೋರ್ಟ್ ಕಾನೂನು ಐತೆ ಬಿಡಿ ಅಷ್ಟೇ, ಇನ್ನೇನು ಅಲ್ವಾ. ನಾನು ನೋಡಕ್ ಬಂದಿದ್ದೀನಿ ಅಷ್ಟೇ, ಮಾತಾಡ್ಸಕ್ಕೆ ನೋಡಕ್ಕೆ. ಅಂದ್ರೆ ಈಗ ಇಲ್ಲಿ ಅವ್ರಿಗೆ ವಾರಕ್ಕೆ ಇಷ್ಟ ಜನಕ್ಕೆ ವಿಸಿಟ್ ಅಂತ ಇರುತ್ತಿದ್ದಾರೆ, ಏನೋ ನಿಮ್ಗೆ ಗೊತ್ತಿತ್ತಾ? ಈಗ ಬಂದಿದ್ರೆ ಏನೋ ಗೊತ್ತಿಲ್ಲ ಸರ್, ನಾನು ವಿಸಿಟ್ ತಿಳ್ಕೊಳ್ಳಲ್ಲ. ಆಮೇಲೆ ಬೇರೆಯವರಿಂದ ಬಿಡ್ತಾರೋ ಅವ್ರು ಬಿಡ್ತಾರೋ ಅಂತನೂ ನೋಡ್ಕೊಳ್ಳಲ್ಲ ನಾನು. ನನಗೇನು ನೋಡಕ್ ಬಿಟ್ರೆ ನೋಡ್ಕೊಬಿಡೋಣ, ಬೇರೆಯವ್ರಂತ ಕೇಳಲ್ಲ. ಇಲ್ಲ ಹೋಗ್ಬಿಡೋಣ. ನಾನು ಬೆಳಗ್ಗೆ 5:15 ಬಸ್ಗೆ ಬಂದಿದ್ದು, ಆ ಥರ ಬಂದಿದ್ದೀನಿ. ಅದಕ್ಕೆ ಈಗ ಬಿಡಲ್ಲ ಅಂತವ್ರೆ. ಇನ್ನೇನು ಅವ್ರು ರೂಲ್ಸ್ ಅವ್ರು ಮಾಡಬೇಕಲ್ವ, ಅದಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಅಷ್ಟೇ. ಇದು ಏನೋ ಪ್ರಜ್ವಲ್ ರೇವಣ್ಣ ಅವರು ಏನೋ ಹೆಲ್ಪ್ ಮಾಡಿದ್ರು ಅಂತೇಳಿ ಪರಪ್ಪನಗರ ಜೈಲಿನ ಬಳಿ ಸರಸ್ವತಿ ಅನ್ನೋರು ಮಹಿಳೆ ಏನು ಬಂದಿದ್ರು, ಹೊಳೆನರಸೀಪುರದಿಂದ ಇಲ್ಲಿವರೆಗೂ ಬಂದಿದ್ದು. ಅವ್ರೀಗ ಭೇಟಿಗೆ ಅವಕಾಶ ಇಲ್ಲ ಅಂತ ಹೇಳಿರುವ ಹಿನ್ನೆಲೆ ಜೈಲು ಗೇಟ್ ಬಳಿ ಕಾಯ್ತಿರೋದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಾನು ನವೀನ್ ಚಂದ್ರ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಪರಪ್ಪನಗರ. ನಾನು ಇಲ್ಲಿ ಬಂದು ಹಿಂಗೆಲ್ಲ ಇದು ಮಾಡೋಕ್ಕೆ ನಾನು ಬಂದಿಲ್ಲ. ನಮ್ಮ ಮನೆಯನ್ನು ನಮಗೆ ಒಂದು ಕುಗ್ಗು ಹೋಗ್ದಂಗೆ ನಮಗೆ ನೋಡ್ಕೊಂಡದೆ ಅದಕ್ಕೊಂದು ಕೃತಜ್ಞತೆಯಿಂದ ಮಾತಾಡಿಸ್ಬೇಕು ಅಂತ ಬಂದಿದ್ದೀನಿ ಅಷ್ಟೇ. ಈಗೇನಂದ್ರೆ ಇಲ್ಲಿ ಬಿಡ್ತೀನಿ ಅಂತ ಹೇಳಿದ್ರೆ? ಇಲ್ಲ ಬಿಡಲ್ವಂತೆ ಅವರು, ಅದಕ್ಕೆ ಹೋಗ್ತಾ ಇದ್ದೀನಿ. ಇನ್ನೇನು ಮಾಡೋಕ್ಕಾಗದು, ಅವ್ರಿಗೆ ಅದು ಯಾವ್ರಿಗೆ ಅದೇ ರೂಲ್ಸ್ ಅಲ್ವಾ, ಇಲ್ಲ ಆದರೆ ಬಿಡ್ತಾರೆ. ನೀವು ಅಲ್ಲಿಂದ ಬರಬೇಕಾದ್ರೆ ಇಲ್ಲಿ ಯಾರು ಕೇಳಿದ್ರ ಬಿಡ್ತಾರಲ್ಲ ಏನಂತ ಕೇಳಿದೆ, ಅದೇ ಅವ್ರ ಕುಟುಂಬದವ್ರು ಬಿಡ್ತಾರೆ ಅಂತ ಕೇಳಿದೆ. ನೋಡೋಣ ನಾವು ಅಂತ ಬಂದು, ನೋಡೋಣ ಬಿಡ್ತಾರೋ ಇಲ್ವೋ ಅಂತ ಕೇಳ್ಬೋದು. ಅಂದ್ರೆ ನಿಮ್ಗೆ ಅವಾಗ ಅವ್ರ ಕೆಲಸ ಅಲ್ಲಿಗೆ ನಿಮ್ಗೆ ಅವರೇ ಕೆಲಸ ಕೊಡಿಸಿದ್ರಾ? ರೇವಣಪ್ಪಾಜಿ ಪ್ರಜ್ವಲಣ್ಣ ಅವರೇ ಕೆಲಸ ಕೊಡಿಸಿದ್ದು. ನಾವು ನಮ್ದು ಕಡೆನ್ ಕೊಟ್ಟವ್ರೆ. ಅದೇ ಕಾರ್ತಿಕ್ ಅಂತ ಅವರಲ್ಲ, ಅದೇ ಊರ್ ಮಗಳು ನಾನು. ಅದೇ ಊರ್ ಮಗ್ಳಲ್ಲಿ ನನ್ನ ಗಂಡ ರೋಡಲ್ಲಿ ಬಟ್ಟೆ ಬಿಚ್ಚಿ ಓಡಿಸಿ, ಡ್ರೈವರ್ ರೋಡಲ್ಲಿ ಬಟ್ಟೆ ಬಿಚ್ಚಿ ಓಡಿಸಿ ಮುಚ್ಚಲ್ಲಿ ಕತ್ತರಿಸಿ ಕೆಲನು ಮಾಡಿ ಮಂಡ್ಯ ಜಿಲ್ಲೆಯಲ್ಲಿ ಮಾಡಿದ್ರು. ನನ್ನ ಊರೊಳಗೆ ಒಂದು ನ್ಯಾಯ ಕೊಡಿಸ್ತೀನಿ ಬನ್ನಿ ಅಂದ್ರು. ಇವತ್ತು ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರಲ್ಲ, ಹೆಣ್ಮಕ್ಳ ಬಗ್ಗೆ ಗೌರವ ಇರಬೇಕು, ವಿಶ್ವಾಸ, ಅದು ಬೇರೆ ಸೆಕೆಂಡ್ರಿ ಸರ್. ಕಾರ್ತಿಕ್ ಅವ್ರು ಅವಾಗ ಬಂದು ನಿಮ್ಗೆ ಹೆಲ್ಪ್ ಮಾಡಿರಲಿಲ್ಲ? ಊರಲ್ಲೆಲ್ಲಾನು ಕೇಳಿದೆ ಸರ್, ಊರೊಳಗೆ ಅಧ್ಯಕ್ಷರು ಕಾರ್ತಿಕ್ ಏನು ಹೆಲ್ಪ್ ಮಾಡಬೇಕು? ನಾನು ಕೇಳಿದ್ರು ಊರೊಳಗೆ ಅವರು ಒಬ್ರು ವ್ಯಕ್ತಿ ತಾನೇ. ನಾನು ಕೇಳ್ತಿರೋದು ಊರೊಳಗನ ಅವ್ರು ವ್ಯಕ್ತಿ ತಾನೇ. ಇನ್ನು ಒಬ್ಬೊಬ್ರಿಗೆ ಹೇಳಕ್ಕಾಗದು ನಮ್ಗೆ ಈಗ ಈ ಥರ ಆಗೈತೆ ಅಂತ. ಊರೊಳಗೆ ಅಧ್ಯಕ್ಷನ ಕೇಳಿದೆ, ಆಮೇಲೆ ನಮ್ಮನೆ ಕುಟುಂಬದವ್ರನ್ನ ಕೇಳಿದೆ. ನಮ್ಮನೆ ಕುಟುಂಬದವರ ಒಂದು ತುತ್ತು ಹಾಕ್ಲ ನನಗೆ. ಅಂಥ ಸಮಯದಲ್ಲಿ ನನಗೆ ನನ್ನ ರೇವಣಪ್ಪಾಜಿ ಮನೆಗೆ ಹೋಗಿ ನನ್ನ ಸಂತೈಸಿರೋ ಮನೆ ಅದು. ನಾನು ಇವತ್ತು ಅತ್ಯಾಚಾರಿ ಅನ್ಬೋದು, ಅದು ಕೋರ್ಟ್ ಕಾನೂನು ನೋಡ್ಕೋತದ್ದು ಬೇರೆ ಪ್ರಶ್ನೆ. ನಾನು ನನ್ನ ಕುಗ್ಗು ಹೋಗ್ದಂಗೆ ನೋಡ್ಕೊಂಡಿರೋದು ಇದೇ ಕುಟುಂಬ. ನಮ್ಮ ಮನೆ ಹತ್ರಕ್ಕೆ ಹೋಗಿ ಕೆಲಸಕ್ಕೆ ಹೇಳಿದ್ದು ನಮ್ಮ ರೇವಣಪ್ಪಾಜಿ. ನೀವೀಗ ಕೃತಜ್ಞತಾ ಮನೋಭಾವದಿಂದ ಅವ್ರಿಗೆ ಇದ್ದಾರಲ್ಲ ಅನ್ನೋದು ಮಾತಾಡ್ಸಕ್ಕೆ ಅಂತ ಬಂದ್ರೆ ಅದು ಅವ್ರ ಕೇಸ್ ಆಗಿರುತ್ತೆ. ಈಗ ಕೋರ್ಟ್ ನೋಡ್ಕೊತದೆ ಕಾನೂನು, ಅದು ಬೇರೆ. ಕೋರ್ಟ್ ಕಾನೂನಿಗೆ ಯಾರಿಗೂ ಇದೆಲ್ಲ ಸರಿ ಹೇಳೋದು. ಕಾನೂನು ಐತೆ, ಕೋರ್ಟ್ ಐತೆ, ಕಾನೂನು ಐತೆ, ಅದ್ರ ಬಗ್ಗೆ ತನಿಖೆ ಮಾಡ್ತದ ಇಲ್ವಾ ಇದು ಮಾಡ್ತದ, ಅದು ಬೇರೆ ಸೆಕೆಂಡ್. ನನಗೆ ಕೃತಜ್ಞತೆಯಿಂದ ನಾನು ಬಂದಿದ್ದೀನಿ ಅಷ್ಟೇ. ಅಂದ್ರೆ ಈಗ ಅವ್ರ ಮೇಲೆ ಒಂದಷ್ಟು ಆರೋಪಗಳೆಲ್ಲ ಕೇಳಬಹುದು. ಆರೋಪ ಬರುತ್ತೆ. ಈಗ ಪ್ರತಿಯೊಬ್ರು ತಪ್ಪು ಮಾಡ್ತಾರೆ ಸರ್, ತಪ್ಪು ಮಾಡ್ದಂಗೆ ಯಾರೆಲ್ಲ ಪ್ರತಿಯೊಬ್ರು ವ್ಯಕ್ತಿನೆಲ್ಲ ಆರೋಪ ಬರ್ತದೆ. ಅದು ಸರಿನಾ ತಪ್ಪು ಅಂತ ಕೋರ್ಟ್ ಕಾನೂನು ಐತೆ ಬಿಡಿ ಅಷ್ಟೇ, ಇನ್ನೇನು ಅಲ್ವಾ. ನಾನು ನೋಡಕ್ ಬಂದಿದ್ದೀನಿ ಅಷ್ಟೇ, ಮಾತಾಡ್ಸಕ್ಕೆ ನೋಡಕ್ಕೆ. ಅಂದ್ರೆ ಈಗ ಇಲ್ಲಿ ಅವ್ರಿಗೆ ವಾರಕ್ಕೆ ಇಷ್ಟ ಜನಕ್ಕೆ ವಿಸಿಟ್ ಅಂತ ಇರುತ್ತಿದ್ದಾರೆ, ಏನೋ ನಿಮ್ಗೆ ಗೊತ್ತಿತ್ತಾ? ಈಗ ಬಂದಿದ್ರೆ ಏನೋ ಗೊತ್ತಿಲ್ಲ ಸರ್, ನಾನು ವಿಸಿಟ್ ತಿಳ್ಕೊಳ್ಳಲ್ಲ. ಆಮೇಲೆ ಬೇರೆಯವರಿಂದ ಬಿಡ್ತಾರೋ ಅವ್ರು ಬಿಡ್ತಾರೋ ಅಂತನೂ ನೋಡ್ಕೊಳ್ಳಲ್ಲ ನಾನು. ನನಗೇನು
ನೋಡಕ್ ಬಿಟ್ರೆ ನೋಡ್ಕೊಬಿಡೋಣ, ಬೇರೆ ಅಂತ ಕೇಳಲ್ಲ, ಇಲ್ಲ ಹೋಗ್ಬಿಡೋಣ. ನಾನು ಬೆಳಗ್ಗೆ 5:15 ಬಸ್ಗೆ ಬಂದಿದ್ದು, ಆ ಥರ ಬಂದಿದ್ದೀನಿ. ಅದಕ್ಕೆ ಈಗ ಬಿಡಲ್ಲ ಅಂತವ್ರೆ, ಇನ್ನೇನು ಅವ್ರು ರೂಲ್ಸ್ ಅವ್ರು ಮಾಡಬೇಕಲ್ವ, ಅದಕ್ಕೆ ಹೋಗೋಣ ಅಂತ ಹೋಯ್ತಾ ಇದ್ದೀನಿ ಅಷ್ಟೇ. ಇದು ಏನು ಪ್ರಜ್ವಲ್ ರೇವಣ್ಣ ಅವರು ಏನು ಹೆಲ್ಪ್ ಮಾಡಿದ್ರು ಅಂತೇಳಿ ಪರಪ್ಪನಗರ ಜೈಲಿನ ಬಳಿ ಸರಸ್ವತಿ ಅನ್ನೋರು ಮಹಿಳೆ ಏನು ಬಂದಿದ್ರು, ಹೊಳೆನರಸೀಪುರದಿಂದ ಇಲ್ಲಿವರೆಗೂ ಬಂದಿದ್ದು, ಅವ್ರಿಗೆ ಭೇಟಿಗೆ ಅವಕಾಶ ಇಲ್ಲ ಅಂತ ಹೇಳಿರುವ ಹಿನ್ನೆಲೆ ಜೈಲಿಗೆ ಗೇಟ್ ಬಳಿ ಕಾಯ್ತಿರೋದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಾನು ನವೀನ್ ಚಂದ್ರ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಪರಪ್ಪನಗರ.